ಚನ್ನರಾಯಪಟ್ಟಣದ ಮೇಗಲಕೆರೆಯಲ್ಲಿನ ಕಾಡು ಬಸವೇಶ್ವರ ದೇವಾಲಯದಲ್ಲಿ ನೊಣವಿನಕೆರೆ ಕಾಡು ಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷ ಕರಿ ಋಷಭ ದೇಶಿಕೇಂದ್ರ ಶಿವಯೋಗಿ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಶರವನ್ನರಾತ್ರಿಯ ಅಂಗವಾಗಿ ನಿತ್ಯವೂ ಸಂಜೆ 7 ಗಂಟೆಗೆ ದೇವಿ ಪುರಾಣವನ್ನು ಏರ್ಪಡಿಸಿದ್ದು, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಲೋಕೇಶ್ ದಾಸರು ಪಾರಾಯಣ ಮಾಡಲಿದ್ದಾರೆ. ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ದೇವಾಲಯ ಆಡಳಿತ ಮಂಡಳಿ ಮನವಿ ಮಾಡಿದೆ. ಅನೇಕ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಪುರಾಣ ಕರ್ತೃಗಳಾಗಬೇಕಂತ ವೇದಿಕಾಚಿದ್ದೇವೆ. ದೇವಿ ಭಾಗವತ ಬೇಕು. ಇನ್ನು ಉಳಿದಿರ್ತಕ್ಕಂತಹ ಭಾಗವತದಲ್ಲೂ ಕೂಡ ದೇವಿಯ ಚಿಂತನೆ ಬಂದಿದೆ. ದೇವಿ ಪುರಾಣಗಳು, ಗ್ರಂಥಗಳು, ಪುಸ್ತಕಗಳು ಇವೆಲ್ಲಕ್ಕಿಂತ ಮೇಲಾಗಿ ನಮ್ಮ ಅಂಗೈಯಲ್ಲಿ ದೇವಿಯ ಸನ್ನಿಧಾನ ಇದೆ. ನಮ್ಮ ಕೈಯಲ್ಲಿ ದೇವಿಯ ಸನ್ನಿಧಾನ ಇದೆ. ಒಂದು ತಕ್ಷಣ ನಾವು 2 ಕೈ ಜೋಡಿಸಿ ಎದ್ದ ತಕ್ಷಣ ಹಾಸಿಗೆಯಿಂದ ಎದ್ದು ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ತೋ ಗೋವಿಂದ, ಕರಮೂಲೆ ತೋ ಸ್ಥಿತಿ ಗೌರಿ, ಪ್ರಭಾತೆ ಕರದರ್ಶನ. ಅಗ್ರೇ ವಸತೆ, ಅಗ್ರೆ ಅಂದ್ರೆ ಮೊದಲು ಮೂಲ. ಈ ಬೆರಳಿನ ತುದಿಯಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ, ಜ್ಞಾನಿಗಳು ಋಷಿ ಮಹರ್ಷಿಗಳು ಹೇಳ್ತಾರೆ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ. ಬೆರಳು ಮಧ್ಯೆ ಕೆಳಗಡೆ ಇದೆಯಲ್ಲ, ಬೆರಳು ಹಸ್ತದಿಂದ ಮೇಲಕ್ಕೆ ಹೋಗಿದೆಯಲ್ಲ, ಈ ಮಧ್ಯೆಯ ಭಾಗದಲ್ಲಿ ಸರಸ್ವತಿ ಇದ್ದಾಳೆ. ಕರಮೂಲೆ ಸ್ಥಿತೇ ಗೌರಿ, ಏನು ಈ ಹಸ್ತ ಇದೆಯಲ್ಲ, ಈ ಮೂಲೆ, ಈ ಕೆಳಭಾಗದಲ್ಲಿ ಗೌರಿ ಇದ್ದಾಳೆ. ಜಗನ್ಮಾತೆ ಆಗಿರ್ತಕ್ಕಂಥ ಆದಿಶಕ್ತಿ ಈ ಕೈಗೆ ಒಂದು ರೀತಿಯಾಗಿರ್ತಕ್ಕಂಥ ಆಧಾರ ಸ್ತಂಭ ಇದೆ.